35th question. Find the solution of the given pair of linear equation by graphical method. ಎರಡು ಈಕ್ವೇಶನ್ ಕೊಟ್ಟಾನೆ, ಅದನ್ನ ಸಾಲ್ವ್ ಮಾಡಬೇಕು. ಯಾವ ಮೆಥಡ್ ಇಂದ? ಗ್ರಾಫಿಕಲ್ ಮೆಥಡ್ ಇಂದ. ಈಗ ಎರಡು ಈಕ್ವೇಶನ್ ಕೊಡ್ತಾನೆ. ಓಕೆ, 2x + y = 8. ಈಗ ಫಸ್ಟ್ ಈಕ್ವೇಶನ್ ತಗೊಂಡೆ. ಈಗ y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. +2x ಆ ಕಡೆ ಹೋದ್ರೆ -2x. ಗ್ರಾಫ್ ಹಾಕ್ಬೇಕಾದ್ರೆ y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. ಓಕೆ, ಇವಾಗ x y. ಈಗ ಏನ್ ಮಾಡೋಣ, ಎಕ್ಸ್ ವ್ಯಾಲ್ಯೂ ತಗೋಣ. ಎಕ್ಸ್ ವ್ಯಾಲ್ಯೂ 0 ತಗೊಂಡ್ರೆ ಏನಾಗುತ್ತೆ? y = 8 - 2 × 0. y = 2 0 0. y ವ್ಯಾಲ್ಯೂ ಏನಾಯ್ತು? 8. ಎಕ್ಸ್ 0 ತಗೊಂಡಾಗ y ವ್ಯಾಲ್ಯೂ 8 ಬಂತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 1 ಹಾಕ್ತೀನಿ. y = 8 - 2 × 1. y = 8 - 2 1 = 2. ಎಷ್ಟಾಯ್ತು? 6 ಆಯ್ತು. ಎಕ್ಸ್ 1 ತಗೊಂಡಾಗ y ವ್ಯಾಲ್ಯೂ 6 ಬಂತು. ಈಗ ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಏನ್ ಮಾಡ್ತೀನಿ? 2 ತಗೊಂತೀನಿ. y = 8 - 2 × 2. y = 2 2 = 4. 8 ಅಲ್ಲಿ 4 ಹೋದ್ರೆ 4. x 2 ತಗೊಂಡಾಗ y ವ್ಯಾಲ್ಯೂ ಏನು? 4. ಓಕೆ, ನೆಕ್ಸ್ಟ್ x ವ್ಯಾಲ್ಯೂ ಏನು ತಗೊಂತೀನಿ? 3 ತಗೊಂತೀನಿ. y = 8 - 2 × 3. ಓಕೆ, 8 - 6 ಆಯ್ತು. y = ಏನು? 2. 3 ತಗೊಂಡಾಗ ಏನು ಬಂತು? 2 ಬಂತು. ಓಕೆನಾ? ಈಗ ನೆಕ್ಸ್ಟ್ ಈಕ್ವೇಶನ್ ತಗೊಂತೀನಿ. ನೆಕ್ಸ್ಟ್ ಈಕ್ವೇಶನ್ ಏನು? x + y = 5 ಅಂತೆ. ಓಕೆ, ಈಗ ನಾನೇನ್ ಮಾಡ್ಬೇಕು? y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. +x ಆ ಕಡೆ ಹೋದ್ರೆ -x. ಓಕೆ, ಈಗ ಇದಕ್ಕೆ ಟೇಬಲ್ ಹಾಕೋಣ. x y. ಓಕೆ, 1 ನಿಮಿಷ ಇದು. ಓಕೆ, ಇದನ್ನ ಟೇಬಲ್ ಹಾಕೋಣ. ಈಗ ಹೇಳಿಲಿ, ಎಕ್ಸ್ ಇದ್ರಲ್ಲಿ 0 ಹಾಕಿದ್ರೆ y ವ್ಯಾಲ್ಯೂ ಏನಾಗುತ್ತೆ? 5 - 0. y ವ್ಯಾಲ್ಯೂ 5 ಬರುತ್ತೆ. x 0 ಇದ್ದಾಗ y ಬಂದು 5. ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ y = 5 - 1. x = ಏನಾಯ್ತು? 4 ಆಯ್ತು. x 1 ತಗೊಂಡಾಗ y ವ್ಯಾಲ್ಯೂ 4. x = 2 ಹಾಕಿದ್ರೆ y = 5 - 2. ಏನ್ ಬಂತು? 3. x 2 ತಗೊಂಡಾಗ y ವ್ಯಾಲ್ಯೂ 3 ಬಂತು. ಈಗ ನೆಕ್ಸ್ಟ್ x ಇದ್ದಲ್ಲಿ 3 ತಗೋತೀನಿ. y = 5 - 3. y = ಏನ್ ಬಂತು? 2 ಬಂತು. x 3 ತಗೊಂಡಾಗ y 2 ಬಂತು. ಈಗ ನಾನು ಎರಡು ಟೇಬಲ್ ಹಾಕ್ದೆ, ಇದಕ್ಕೆ ಗ್ರಾಫ್ ಹಾಕೋಣ. ಓಕೆ, ಇದು 1 2 3 4 5 6. ಇಲ್ಲಿ -1 -2 -3 -4 -5. ಇಲ್ಲಿ ಕೂಡ -1 -2 -3 -4 -5 -6 -7. ಇಲ್ಲಿ 1 2 3 4 5 6 7 8 9 10 11. ಓಕೆ, ಈಗ ಸ್ಕೇಲ್ ಬರೋಣ. ಓಕೆ, ಸ್ಕೇಲ್ ಏನ್ ತಗೊಂಡು ನಾವು ಇಲ್ಲೆಲ್ಲ ಲೈಕ್ 1 ಡಿಫ್ರೆನ್ಸ್ ಇರೋದ್ರಿಂದ, ಇಲ್ಲಿ ಕೂಡ 1 ಡಿಫ್ರೆನ್ಸ್ ಇರೋದ್ರಿಂದ, ಸೊ ಆನ್ ಎಕ್ಸ್ ಆಕ್ಸಿಸ್ ಏನ್ ತಗೊಂತೀನಿ? 1 ಸೆಂಟಿಮೀಟರ್ = 1 ಯೂನಿಟ್ ತಗೊಂಡೆ. ಅದೇ ರೀತಿ y ಆಕ್ಸಿಸ್ ಅಲ್ಲಿ ಕೂಡ 1 ಸೆಂಟಿಮೀಟರ್ = 1 ಯೂನಿಟ್ ಅಂತ ತಗೊಂಡೆ. ಓಕೆ, ಇಲ್ಲಿ 2 ಗ್ಯಾಪ್ ಇದೆ, ಬಟ್ ಇಲ್ಲಿ ಮಾತ್ರ 1 ಗ್ಯಾಪ್ ಇದೆ. ಸೊ ನಾನು ಅದಕ್ಕೆ 1 1 ತಗೊಂಡೆ y ಆಕ್ಸಿಸ್ ಅಲ್ಲಿ. ಇವಾಗ ನೋಡಿಲಿ, ಫಸ್ಟ್ ಈ ಟೇಬಲ್ಗೆ ಡ್ರಾ ಮಾಡೋಣ ಗ್ರಾಫ್. 0 ಇದ್ದಾಗ 8, 0 ಇದ್ದಾಗೆ 8. ನೆಕ್ಸ್ಟ್ 1 ಇದ್ದಾಗ 6, 2 ಇದ್ದಾಗ ಏನು? 4, 2 ಇದ್ದಾಗೆ 4, 3 ಇದ್ದಾಗೆ 2, 3 ಇದ್ದಾಗೆ 2. ಓಕೆ, ನಾನು ಇದನ್ನ ಜಾಯಿನ್ ಮಾಡಿದ್ರೆ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ಇದರ ಈಕ್ವೇಶನ್ ಏನು? 2x + y = 8. ಇದ್ರ ಈಕ್ವೇಶನ್ ಅದು. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾನು ಈ ಟೇಬಲ್ಗೆ ಡ್ರಾ ಮಾಡ್ತೀನಿ. 0 ಇದ್ದಾಗ ಏನು? 5, 0 ಇದ್ದಾಗ 5. ಓಕೆ, 1 ಇದ್ದಾಗ ಏನು? 4, 1 ಇದ್ದಾಗೆ 4. ಓಕೆ, ನೆಕ್ಸ್ಟ್ 2 ಇದ್ದಾಗೆ 3, 2 ಇದ್ದಾಗೆ 3. ನೆಕ್ಸ್ಟ್ ಏನು? 3 ಇದ್ದಾಗ 2. ನೋಡಿಲಿ, 3 ಇದ್ದಾಗ 2 ಅಂದ್ರೆ ಮತ್ತೆ ಇಲ್ಲೇ ಬರುತ್ತೆ. ಸೊ ನಾನು ಇದನ್ನ ಜಾಯಿನ್ ಮಾಡಿದ್ರೆ ಓಕೆ, ಈ ತರ ಬರುತ್ತೆ. ಇದರ ಈಕ್ವೇಶನ್ ಏನು? x + y = 5. ಓಕೆ, ಇವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಆಗಿದಾರಲ್ಲ ಅದು ಆನ್ಸರ್. ಓಕೆ,
ಇವರಿಬ್ಬರು ಇಂಟರ್ಸೆಕ್ಟ್ ಆದಾಗ ಎಕ್ಸ್ ವ್ಯಾಲ್ಯೂ ಏನಿದೆ, ಎಕ್ಸ್ ಆಕ್ಸಿಸ್ ನಲ್ಲಿ ಏನಿದೆ 3 ಇದೆ. ಓಕೆ, ವೈ ಆಕ್ಸಿಸ್ ಅಲ್ಲಿ ಏನಿದೆ 2 ಇದೆ. ಆನ್ಸರ್ ಬಂದು 3,